ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಬಸವಕಲ್ಯಾಣದಿಂದ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರ. ಬಸವಕಲ್ಯಾಣ ತಾಲೂಕಿನಲ್ಲಿ 11, 12, 13ರಂದು ಉರ್ಸ್ ಮುಬಾರಕ್ ಆಚರಿಸಲಾಗುತ್ತಿದೆ. ಬಸವಕಲ್ಯಾಣದ ಖ್ಯಾತ ಸಾಹೇಬ್ ಅಶ್ರಫ್ ಅಲಿ ಸಾಹೇಬರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕರ್ನಾಟಕದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸಚಿವ ರಹೀಂ ಖಾನ್ ಸಾಹಬ್ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ವಿಜಯ್ ಸಿಂಗ್ ಅವರು ಉರ್ಸ್ ಮುಬಾರಕ್ ಆಚರಿಸಲು ಬರುತ್ತಿದ್ದಾರೆ ಎಂದು ಸಾಹೇಬರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸೊ ಪ್ರಿಯ ಐಕೆ ನ್ಯೂಸ್ 24x7 ಕನ್ನಡ ವೀಕ್ಷಕರೇ, ಸೊ BK9 ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಹತ್ರ ಬಂದಿದ್ದೇವೆ. ಸೊ ವೀಕ್ಷಕರೇ, ಇವತ್ತೇ ನಮ್ಮ ಐಕೆ ನ್ಯೂಸ್ ಕನ್ನಡ 24x7 ಜೊತೆಗೆ ಬರ್ತಾ ಇದ್ದಾರೆ ಹಾಗೂ BK9 ನ್ಯೂಸ್ ಜೊತೆಗೆ ಬರ್ತಾ ಇದ್ದಾರೆ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ದಿಗ್ಗಜ ನೇತಾ ಅವರು ಹಾಗೂ ಬಸವಕಲ್ಯಾಣ ಒಂದು ಸಾಹೇಬರಾದಂತ ಖ್ಯಾತಿ ಪಡೆದಂತ ಸನ್ಮಾನ್ಯ ಶ್ರೀ ಕಾಂಗ್ರೆಸ್ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ಅಶ್ರಫ್ ಅಲಿ ಖಾದ್ರಿ ಸಾಹೇಬರು ನಮ್ಮ BK9 न्यूज ಹಾಗೂ IK न्यूज कन्नड़ा 24x7 ಜೊತೆಗೆ ಬರ್ತಾ ಇದ್ದಾರೆ. साहब हमारे चैनल में मैं स्वागत करता हूं. तो जो आप ये जो उर्स कर रहे हैं, आपके शिष्यगणों को, भक्तगणों को, आपके फॉलोअर्स को, और ये कार्यक्रम किस किस तरीके से कर रहे हैं, आप बसो कल्याण के महाजनता को आपका मैसेज क्या रहेगा सर? सर, मैं सबसे पहले आपका शुक्रिया अदा करूंगा और देखने वालों को मेरा प्यार भरा सलाम, नमस्ते, आदाब. ಇದುವೇ ನಾವು ಊರ್ಸ್ ಜಾತ್ರಾ ಮಾಡ್ಲತ್ತಿದ್ದೆವು. ಇದು ನಮ್ಮ ಮುತ್ತೆ ಅವ್ರದ್ದು 69 ಮತ್ತು ನಮ್ಮ ಅಪ್ಪ ಅವ್ರದ್ದು 27 ಇದೆ ಸರ್. ನಮ್ಮ ದಾದಾ ಖರಾರ್ ಏನಾರ ನಮ್ಮ ದೊಡ್ಡೋರು ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದಿರಿ, UP-ಲಿಂದ ಬಂದಿರೋರು. ಅವ್ರದ್ದು 800 ಇಯರ್ಸ್ ಖರೀಫ್ ಸ್ವಲ್ಪ बರ್ತದೋ और जात्रा ಮಾಡ್ಲತ್ತಿದ್ವಿ सर. और मैं बसव कल्याण के लोगों को ये मैसेज देना चाहता हूँ कि आपको उर्स मुबारक के मौके पर जाएंगे आएंगे तो वहां पर जो बुजुर्ग के पास आपको रहमत मिलेगी, बरकत आपकी जिंदगी में सुकून और चैन रहेगा. मैं ये मैसेज लोगों को देना चाहता हूँ सर. ओके सर, थैंक यू. जैसा कि ये थे कांग्रेस पार्टी के दिग्गज नेता सन्मान्य श्री अशरफ अली खदरी साहब ने अपना कीमती वक्त हमारे BK9 न्यूज, IK न्यूज कन्नड़ा, KJ न्यूज इंडिया को दिया है. और ये कार्यक्रम को कर्नाटक के फॉरेस्ट मिनिस्टर सन्मान्य श्री ईश्वर खंड्रे साहब और रहीम खान साहब और कांग्रेस के XMLC विजय सिंह साहब ये कार्यक्रम को आ रहे हैं और पूरे बसव कल्याण के महाजनता को उन्होंने एक शुभ संदेश दिया है और हमारे न्यूज के जरिए उन्होंने मैसेज दिया है. देखते रहिए BK9 न्यूज, IK न्यूज कन्नड़ा, हर कदम हर वक्त 24x7 आपके साथ.